ನಾನು ಈ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಯೋಜನೆಗಳನ್ನ ಕಾರ್ಯಕ್ರಮವನ್ನ ಏರ್ಪಾಡು ಮಾಡ್ತಾ ಇದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಈ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ ದಿನದಿಂದ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೋಸ್ಕರ ಫಲಾನುಭವಿಗಳ ಸಮಾವೇಶಗಳನ್ನು ಏರ್ಪಾಡು ಮಾಡಿ ಜನರಿಗೆ ವಸ್ತುಸ್ಥಿತಿಯನ್ನ ನಾವು ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದ ವತಿಯಿಂದಲೇ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಪ್ರಿಯಾಪಟ್ಟಣದ ವೆಂಕಟೇಶ್ ಅವರು ಮತ್ತು ಮಾದೇವಪ್ಪನವರು, ತನ್ವೀರ್ ಶೇಟ್ ಅವರು ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಚುನಾವಣೆಗಿಂತ ಪೂರ್ವದಲ್ಲಿ ಕೊಟ್ಟಿದ್ದು. ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಕೊಟ್ಟಿದ್ದು. ಕಾರಣ ಯಾಕಪ್ಪ ಅಂತಂದ್ರೆ ಇವತ್ತು ಬೆಲೆ ಏರಿಕೆಯಿಂದ ಬಡವರು ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಜೀವನವನ್ನು ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಬಡವರ ಕೈಯಲ್ಲಿ ದುಡ್ಡಿಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ. ಆ ಜನರಿಗೆ, ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಇವ್ರಿಗೆಲ್ಲರಿಗೂ ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ, ಯಾರು ಬೆಲೆ ಏರಿಕೆಯಿಂದ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಈ ವರ್ಗದ ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡೋದು. ಅದಕ್ಕಾಗಿ ನಾನು ಮತ್ತು ಡಿ.ಕೆ. ಶಿವಕುಮಾರ್, ನಮ್ಮ PCC ಪ್ರೆಸಿಡೆಂಟ್, ನಾವಿಬ್ರು ಕೂಡ ಆ ಗ್ಯಾರಂಟಿ ಯೋಜನೆಗಳಿಗೆ ರುಜುವನ್ನು ಮಾಡೋದು, ಸೈನ್ ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನ ಮಾಡೋದು. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ. ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೇವೆ. ನಾವು ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಸ್ಕೊಳ್ಳಲ್ಲ ಅಂತಕ್ಕಂಥ ಭರವಸೆಗಳನ್ನ ಜನರಿಗೆ ಕೊಟ್ಟು, ಆಗ ವ್ಯಂಗ್ಯ ಆಡಿದ್ರು, ಅವಹೇಳನವನ್ನ ಮಾಡಿದ್ರು. ಸ್ವತಃ ನರೇಂದ್ರ ಮೋದಿ ಅವರೇ ರಾಜಸ್ಥಾನದಲ್ಲಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವರ ಭಾಷಣದಲ್ಲಿ ಹೇಳಿದ್ರು, ಕರ್ನಾಟಕದ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಷ್ಟೊಂದು ಹಣ ತರಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ಕರ್ನಾಟಕದ ಖಜಾನೆ ಖಾಲಿಯಾಗ್ತದೆ. ಯಾವ ಕಾರಣಕ್ಕೂ ಕೂಡ
ಜಾರಿ ಮಾಡಕ್ಕಾಗಲ್ಲ. ಏಯ್ ಕೂತ್ಕೊಳ್ರಿ, ಬರ್ತೀರಿ ಹೋಗ್ತೀರಿ, ಕೂತ್ಕೊಳ್ಳಿ, ಕೂತ್ಕೊಳ್ರಮ್ಮ. ಎಲ್ಲ ನಿಮ್ಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇರೋದು. ಕೂತ್ಕೊಳ್ಳಿ. ಏಯ್ ಪಂಚೆ ಕೂತ್ಕೊಳ್ಳ. ನಿಮಗೋಸ್ಕರ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರೋದು. ಇದು ರಾಜಕೀಯ ಸಭೆ ಅಲ್ಲ. ಆದರೆ ಭಾರತೀಯ ಜನತಾ ಪಕ್ಷದವರು ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ ಮೇಲೆ ಯಾವ್ಯಾವ ರೀತಿ ಮಾತಾಡಿದ್ರು ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೋಬೇಕಾಗ್ತದೆ. ಎಲ್ಲ ಟಿವಿನಲ್ಲಿ ಬಂದಿದ್ದಾವೆ, ಎಲ್ಲರೂ ಪತ್ರಿಕೆಯಲ್ಲಿ ಬಂದಿದೆ. ಆರ್ ಅಶೋಕ ಈ ಯೋಜನೆಗಳು ಜಾರಿಯಾಗಲ್ಲ ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಯೋಜನೆಗಳು ಜಾರಿಯಾಗಲ್ಲ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಹೇಳಿದ್ರು, ವಿಜಯೇಂದ್ರ ಹೇಳಿದ್ರು, ನರೇಂದ್ರ ಮೋದಿ ಅವರು ಹೇಳಿದ್ರು. ಜೊತೆಗೆ ಇವನ್ನ ಒಂದು ವೇಳೆ ಜಾರಿ ಕೊಟ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ತವೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಚುನಾವಣೆ ಆದಮೇಲೆ ಈ ಕಾರ್ಯಕ್ರಮಗಳನ್ನ ನಿಲ್ಲಿಸ್ಬಿಡ್ತಾರೆ. ಇವೆಲ್ಲವೂ ಕೂಡ ಅಪ್ಪಟ ಸುಳ್ಳು, ಅಪ್ಪಟ ಸುಳ್ಳು. ಅವರು ಹೊಟ್ಟೆ ಉರಿಗೆ ಕಾಂಗ್ರೆಸ್ ಪಕ್ಷ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದೆ. ಬಡವರ ಪರವಾಗಿ ಹಣ ಕೊಡ್ತಾ ಇದ್ದಾರೆ, ಬಡವರ ಕೈಗೆ ಹಣ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಸುಳ್ಳುಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಈ ಕಾರ್ಯಕ್ರಮಗಳನ್ನ ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು, ಅವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ನಾವು ಯಾವುದೇ ಧರ್ಮ, ಜಾತಿ, ಪಕ್ಷ, ಪಂಗಡ ಮಾಡ್ಲಿಕ್ಕೆ ಹೋಗಲ್ಲ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು, ಎಲ್ಲ ಬಡವರು, ಅವರಿಗೆ ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು, ಮೇ 20ನೇ ತಾರೀಕು 2023, ಜೂನ್ 2023 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು, ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಎಲ್ಲ ಮಹಿಳೆಯರು ಫ್ರೀಯಾಗಿ ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂತೇಳಿ ನಾವು ಆದೇಶವನ್ನ ಹೊರಡಿಸಿದೆವು. ಈಗ ನಿಜನ ಸುಳ್ಳ? ಇದು ನಿಜನ ಸುಳ್ಳ? ಕೈ ಎತ್ತಿ ನೋಡೋಣ ಹೆಣ್ಮಕ್ಳೆಲ್ಲ. ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಇವತ್ತು 170 ಕೋಟಿ ಮಹಿಳೆಯರು, 170 ಕೋಟಿ ಮಹಿಳೆಯರು, 170 ಕೋಟಿ ಟ್ರಿಪ್ನಲ್ಲಿ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಆ ದುಡ್ಡನ್ನೆಲ್ಲ
ಆ ಮಹಿಳೆಯರು ಕೊಡಬೇಕಾದಂತ ದುಡ್ಡಿನೆಲ್ಲ ಸರ್ಕಾರ ಕಟ್ಕೊಟ್ಟಿದೆ ಕೆಎಸ್ಆರ್ಟಿಸಿಗೆ. ಕೆಎಸ್ಆರ್ಟಿಸಿಗೆ ಸರ್ಕಾರ ಕಟ್ಟಿಕೊಟ್ಟಿದೆ. ಇದು ಸುಳ್ಳ? ಇದು ಸುಳ್ಳ? ಬಿಜೆಪಿಯವರು ಯಾವತ್ತಾರು ಇಂಥ ಕಾರ್ಯಕ್ರಮ ಮಾಡಿದ್ರ? ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಎಲ್ಲ ಮಹಿಳೆಯರಿಗೆ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ, ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೋಬೇಕು ಆಗ್ತದೆ. ನನಗೆ ಧರ್ಮಸ್ಥಳದ ಹೆಗ್ಡೆ ಅವರು ಪತ್ರ ಬರೆದ್ರು, ಸಿದ್ದರಾಮಯ್ಯನವರೇ, ಶಕ್ತಿ ಯೋಜನೆಯನ್ನ ನೀವು ಜಾರಿಗೆ ತಂದಿರೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೋಟೆಲ್ಗಳಲ್ಲಿ ವ್ಯಾಪಾರ ಜಾಸ್ತಿ ಆಗಿದೆ, ಅಂಗಡಿಗಳಲ್ಲಿ ವ್ಯಾಪಾರ ಜಾಸ್ತಿ ಆಗಿದೆ, ಯಾತ್ರಾ ಕೇಂದ್ರಗಳಿಗೆ ಹೆಚ್ಚು ಜನ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಪ್ರವಾಸಿ ಕೇಂದ್ರಗಳಿಗೆ ಹೆಚ್ಚು ಜನ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ನನಗೆ ಧನ್ಯವಾದಗಳನ್ನು ಹೇಳಿ ಧರ್ಮಸ್ಥಳದ ಹೆಗ್ಡೆಯವರು ನನಗೆ ಪತ್ರವನ್ನು ಬರೆದಿದ್ದರು. ಸುಮ್ನೆ ಬರೀತಾರ? ಅವರು ಬಿಜೆಪಿ ರಾಜ್ಯಸಭಾ ಸದಸ್ಯರು, ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಈಗ ಅವರು ನನಗೆ ಪತ್ರ ಬರೆದದ್ದು, ನೀವು ಶಕ್ತಿ ಯೋಜನೆ ಕಾರ್ಯಕ್ರಮವನ್ನ ಜಾರಿ ಕೊಟ್ಟು ಒಳ್ಳೆ ಕೆಲಸವನ್ನ ಮಾಡಿದ್ದೀರಿ. ಇವತ್ತು ಆಫೀಸ್ಗೆ ಹೋಗೋರು, ಕಚೇರಿ ಅವರ ಕಾರ್ಖಾನೆಗಳಿಗೆ ಹೋಗೋರು ಎಲ್ಲರೂ ಕೂಡ ಫ್ರೀಯಾಗಿ ಹೋಗ್ಬೋದು. ಅವರ ನೆಂಟರ ಮನೆಗಳಿಗೆ ಹೋಗ್ಬೋದು, ತವ್ರ ಮನೆಗಳಿಗೆ ಹೋಗ್ಬೋದು, ಸ್ನೇಹಿತರ ಮನೆಗಳಿಗೆ ಹೋಗ್ಬೋದು. ಎಲ್ಲ ಕಡೆ ಫ್ರೀಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡಿಕೊಟ್ಟಿದ್ದೀವಿ. ಹಿಂದೆ ಯಾವಾಗ್ಲೂ ಕೂಡ ಈ ತರ ಮಾಡಿಕೊಟ್ಟಿರ್ಲಿಲ್ಲ. ಇದಾದ್ಮೇಲೆ ಜುಲೈ ತಿಂಗಳಲ್ಲಿ 2 ಕಾರ್ಯಕ್ರಮಗಳಿಗೆ ಜಾರಿ ಕೊಟ್ಟು, ಒಂದು ಅನ್ನಭಾಗ್ಯ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಯಾಕಂತಂದ್ರೆ ಬಡವರು ಯಾರು ಕೂಡ ಹಸಿದು ಮಲಗಬಾರದು, ಅವರು ಕೂಡ 3 ಹೊತ್ತು ಊಟ ಮಾಡಲೇಬೇಕು. ಬರೀ ಶ್ರೀಮಂತರು ಈ ದೇಶದ ಸಂಪತ್ತಿಗೆ ಮಾಲೀಕರಲ್ಲ, ಬಡವರು ಕೂಡ ಮಾಲೀಕರು, ಅವರು ಊಟ ಮಾಡಲೇಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ನಾನು ಮಾಡಿದ್ದೆ. ಇದೇ ಬಿಜೆಪಿಯವರು 7 kgಯಿಂದ 5 kg ಇಳಿಸಿದ್ರು. ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ಇನ್ನ 5 kg ಕೊಡ್ತೇವೆ, ಇನ್ನ 5 kg ಕೊಡ್ತೇವೆ. ಆದ್ರೆ ಅಕ್ಕಿ ನಮ್ಮ ಹತ್ರ ಇರ್ಲಿಲ್ಲ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇತ್ತು ಅಕ್ಕಿ, ಬೇಕಾದಷ್ಟು ಇತ್ತು ಅಕ್ಕಿ. ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರಿಗೆ ಕೇಳೋದು, ಅಕ್ಕಿ ಕೊಡ್ರಿ, ಬಡವ್ರಿಗೆ ಅಕ್ಕಿ ಕೊಡ್ಬೇಕು. ನಾವು ಕರ್ನಾಟಕದಲ್ಲಿ 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದೀವಿ, ಒಟ್ಟು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ, ಕೊಡ್ರಿ ಅಂತ ಹೇಳ್ದು. ಅವರು ಒಪ್ಕೊಂಡು ಪತ್ರನೂ ಬರೆದು ಬಿಟ್ರು. ಆದರೆ ಬಿಜೆಪಿಯವರು ಅಕ್ಕಿ ಕೊಡಬೇಡಿ ಅಂತೇಳಿ ಫುಡ್ ಕಾರ್ಪೊರೇಷನ್ ಇಂಡಿಯಾದವರಿಗೆ ಹೇಳಿದ್ರು, ಅಕ್ಕಿ ಕೊಡಬೇಡಿ ಕರ್ನಾಟಕಕ್ಕೆ. ಹಾಗಾಗಿ ನಮಗೆ ಅಕ್ಕಿ ಸಿಕ್ಲಿಲ್ಲ. ಬಡವರಿಗೆ ಕಲ್ಲಾಕಿದ್ರು ಬಿಜೆಪಿಯವರು. ನಾವು ಅಕ್ಕಿ ಸಿಕ್ಕವರಿಗೆ ಅಕ್ಕಿಗೆ ಬದಲಾಗಿ 34 ರೂಪಾಯಿನಂತೆ 1 kg ಅಕ್ಕಿಗೆ 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥದ್ದು, ಒಂದು ತಿಂಗಳಿಗೆ 170 ರೂಪಾಯಿ ಕೊಡ್ತಕ್ಕಂಥದನ್ನ ತೀರ್ಮಾನ ಮಾಡೋದು. ಈಗ 170 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆಯಲ್ಲ? 170 ರೂಪಾಯಿ ಪ್ರತಿಯೊಬ್ಬರಿಗೆ ಬರ್ತಾ ಇದೆ.
ಜೊತೆಗೆ ಗೃಹ ಜ್ಯೋತಿ ಯೋಜನೆಯನ್ನು ಕೂಡ ಜುಲೈ ತಿಂಗಳಲ್ಲೇ ಪ್ರಾರಂಭ ಮಾಡೋದು. ಗುಲ್ಬರ್ಗದಲ್ಲಿ ಜಾರಿ ಕೊಟ್ಟು ಅದನ್ನ ಗುಲ್ಬರ್ಗದಲ್ಲಿ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಶಕ್ತಿಯನ್ನ ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಯಾರು ಬಿಲ್ ಕಟ್ಟಬೇಕಾಗಿಲ್ಲ. ಸೊ ಅದು ಜುಲೈ ತಿಂಗಳಲ್ಲಿ ಜಾರಿ ಆಯಿತು. ಅನ್ನಭಾಗ್ಯ ಜುಲೈ ತಿಂಗಳಲ್ಲಿ ಜಾರಿ ಆಯಿತು. ಇದೇ ಗ್ರೌಂಡ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನ ಕೊಟ್ಟು, ಆಗಸ್ಟ್ ತಿಂಗಳಲ್ಲಿ ಒಂದು ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ 1,17,00,000 ಕುಟುಂಬಗಳಿಗೆ 1,17,00,000 ಕುಟುಂಬಗಳಿಗೆ ಇವತ್ತು 2,000 ರೂಪಾಯಿಯನ್ನ ಮನೆ ಯಜಮಾನಿಗೆ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಯಿತು. ಇವತ್ತಿನವರೆಗೂ ಕೂಡ ಕೊಡ್ತಾ ಇದ್ದೀವಿ. ಮುಂದೆನೂ ಕೂಡ ಕೊಡ್ತೇವೆ. ಮುಂದೆನೂ ಕೂಡ ಕೊಡ್ತೇವೆ. ಆಮೇಲೆ ಯುವ ನಿಧಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು, ಇತ್ತೀಚೆಗೆ ವಿವೇಕಾನಂದರವರ ಜನ್ಮದಿನ ಅವತ್ತು ಚಾಲನೆಯನ್ನು ಕೊಟ್ಟು, ಆ ಚಾಲನೆ ಕೊಟ್ಟದಿನಿಂದ ಇವತ್ತಿನವರೆಗೆ 5,651 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. 5,651 ಜನ ಯಾರು 2022-23ರಲ್ಲಿ ಪಾಸ್ ಆಗಿ 6 ತಿಂಗಳು ಕೆಲಸ ಸಿಕ್ಕಲ್ಲ, ಅವರಿಗೆ ಪದವೀಧರ ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು. ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಅದನ್ನ ಪ್ರಾರಂಭ ಮಾಡಿದ್ದೀವಿ. ಇದು 2 ವರ್ಷದೊಳಗೆ ಕೊಡ್ತೀವಿ. 2 ವರ್ಷದವರೆಗೆ. 2 ವರ್ಷ ನಂತರ ನಿಲ್ಲಿಸ್ತೇವೆ. ಇನ್ ದಿ ಮೀನ್ ವೈಲ್, ಈ ಮಧ್ಯದಲ್ಲಿ ಯಾರು ಪದವೀಧರ ನಿರುದ್ಯೋಗಿಗಳೇ ಭತ್ಯೆ ಪಡಿತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನ ಕೊಡ್ತೇವೆ. ಡಿಪ್ಲೊಮಾ ಹೋಲ್ಡರ್ಸ್ಗೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನ ಕೊಡ್ತೇವೆ. ಈ ಟ್ರೈನಿಂಗ್ ಕೊಡೋದ್ರಿಂದ ಉದ್ಯೋಗ ಸಿಗ್ತೇವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಾವು ಉದ್ಯೋಗ ಮೇಳವನ್ನು ಏರ್ಪಾಡು ಮಾಡಿದ್ದು. ಅರಮನೆಯಲ್ಲಿ ಸುಮಾರು 80,000 ಜನ ಯುವಕ ಯುವತಿಯರು ಆ ಸಮಾವೇಶದಲ್ಲಿ ಭಾಗವಹಿಸಿದ್ರು. 80,000 ಜನ. ಅವತ್ತೇ ಸುಮಾರು 10,000 ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ತು. 10,000 ಜನರಿಗೆ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ತು. ಅದೇ ನರೇಂದ್ರ ಮೋದಿಯವರು 2014-15ರಲ್ಲಿ ನಿರುದ್ಯೋಗಿಗಳಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಮಾಡಿದ್ರ? 2 ಕೋಟಿ ಉದ್ಯೋಗ. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಆದ್ರೆ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರು. ಮಾತೆತ್ತಿದ್ರೆ ನಮಗೆ ಅಧಿಕಾರ ಕೊಡಿ, ಬಿಜೆಪಿಗೆ ಅಧಿಕಾರ ಕೊಡಿ, ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು. ಬಂತ ಅಚ್ಚೇ ದಿನ? ಬಡವರಿಗೆಲ್ಲ ಒಳ್ಳೆ ದಿನಗಳು ಬರ್ತವೆ, ದಲಿತರಿಗೆಲ್ಲ ಒಳ್ಳೆ ದಿನಗಳು ಬರ್ತವೆ. ಬಂದ್ವಾ? ನೀವೇ ಯೋಚನೆ ಮಾಡಿ. ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಪ್ರತಿ ಕುಟುಂಬಕ್ಕೆ 15 ಲಕ್ಷ ಅವರ ಅಕೌಂಟ್ಗಳಿಗೆ ಹಾಕ್ತಿವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು, 15 ಪೈಸಾ ಆದ್ರೂ ಬಂತೇನ್ರಿ?
ಮಾತೆತ್ತಿದ್ರೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತೀವಿ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್ ಮಾಡಿದ್ರ. ಆ ಯತ್ನಾಳ್ ಈಗಲೂ ಹೇಳ್ತಾರೆ, ಯತ್ನಾಳ್ ಗಡ್ಡ ಬಿಟ್ಟಿರೋರು, ಟೋಪಿ ಹಾಕಿರೋರು, ಬುರ್ಕಾ ಹಾಕೊಂಡಿರೋರು ನಮ್ಮ ಆಫೀಸಿಗೆ ಬರಬೇಡಿ. ಮತ್ತೆ ನರೇಂದ್ರ ಮೋದಿ ಅವರು ಸಬ್ಕ ಸಾಥ್ ಅಂದ್ರೆ ಏನ್ ಅರ್ಥ? ಯಾರು ಏನ್ ಅರ್ಥ ಇದು? ಇವರು ಸುಮ್ಮನೆ ಸುಳ್ಳು ಹೇಳೋದು, ಅವ್ರ ಕೈ ಇನ್ನೊಬ್ಬರ ಕೈಲಿ ಹೇಳಿಸೋದು. ಸಂವಿಧಾನದ ಬಗ್ಗೆ ಬಹಳ ನಾವು ಸಂವಿಧಾನ ಬದಲಾವಣೆ ಮಾಡಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳೋದು. ಯಾಕಂತಂದ್ರೆ ಅವ್ರಿಗೆ ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಸಂವಿಧಾನ ಜಾರಿ ಆಗ್ತಕ್ಕಂಥದ್ದು ಅವರಿಗೆ ಗೌರವ, ಅವ್ರಿಗೆ ನಂಬಿಕೆ, ಅವ್ರಿಗೆ ಇಷ್ಟ ಇಲ್ಲ. ಸಂವಿಧಾನ ಜಾರಿಯಾದನಿಂದ ಇವತ್ತಿನವರೆಗೆ ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ನಂಬಿಕೆ ಆಗ್ಲಿ, ವಿಶ್ವಾಸ ಆಗ್ಲಿ, ಗೌರವ ಆಗ್ಲಿ ಅವರಿಗೆ ಇಲ್ಲ. ಯಾಕಂತಂದ್ರೆ ಸಂವಿಧಾನದಲ್ಲಿ ಸಮಾನ ಅವಕಾಶವನ್ನ ಎಲ್ಲರಿಗೂ ಹೇಳುತ್ತದೆ, ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಹೇಳ್ತದೆ, ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ, ಜಾತಿ ಹೋಗ್ಬೇಕು ಅಂತ ಹೇಳ್ತದೆ. ಇದಕ್ಕೋಸ್ಕರ ಸಂವಿಧಾನ, ಈ ಸಂವಿಧಾನ ಇರಬಾರದು ಅಂತಕ್ಕಂಥದ್ದು ಅವರ ಅಚಲವಾದಂತ ನಂಬಿಕೆ. ಅದಕ್ಕೋಸ್ಕರ ಅವತ್ತಿನಿಂದ ಇವತ್ತಿನವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಮೊನ್ನೆ ಇದು 2ನೇ ಸಾರಿ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಜಿಲ್ಲೆ MP ಅವ್ರು ಹೇಳಿದ್ದಾರೆ, ನಮಗೆ 400 ಸ್ಥಾನಗಳನ್ನು ಗೆಲ್ಲಿಸ್ಕೊಡಿ, ಅಂದ್ರೆ 2/3 ಮೆಜಾರಿಟಿ ಬರಬೇಕು. 2/3 ಮೆಜಾರಿಟಿ ಬಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ. ಯಾರು ಈ ಅನಂತಕುಮಾರ್ ಹೆಗಡೆ? ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಈಗ ಸಿಟ್ಟಿಂಗ್ MP. ಅವ್ರ ಮೂಲಕ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಅವ್ರ ಮೂಲಕ ಹೇಳಿಸ್ತಾ ಇದ್ದಾರೆ. ಹಿಂದೆ ಹೇಳಿದ್ರು ಮಂತ್ರಿ ಆಗಿರುವಾಗ, ಅವ್ರ ಮೇಲೆ ಕ್ರಮ ತಗೊಂಡ್ರ? ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ? ಈ ಉಚ್ಚಾಟನೆ ಮಾಡಿದಾರ? ಅವರಿಗೆ ಪಕ್ಷದಿಂದ ಅಮಾನತ್ ಮಾಡಿದಾರ? ಇಲ್ಲ. ಅದರರ್ಥ ಬಿಜೆಪಿಯ ಇಡನ್ ಅಜೆಂಡಾ ಏನಿದೆ, ತೆಗೆದಾಕ್ಬೇಕು ಅಂತೇಳಿ, ಆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಇದೆ, ಅದನ್ನೇ ಬೇರೆಯವ್ರ ಕೈಲೆಲ್ಲ ಹೇಳಿಸ್ತಾ ಇದ್ದಾರೆ. ಇದು ಬಿಜೆಪಿಯವರ ನಿಲುವು, ಅಚಲವಾದಂತ ನಿಲುವು. ಅದಕ್ಕೋಸ್ಕರ ನಾವೆಲ್ಲ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಮಹಿಳೆಯರು ಈ ಸಂವಿಧಾನವನ್ನ ಉಳಿಸಿಕೊಳ್ಳಲೇಬೇಕು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಸಂವಿಧಾನ ಅಳಿಸಿದ್ರೆ ನಾವ್ಯಾರು ಕೂಡ ಉಳಿಯಲ್ಲ. ಇದನ್ನ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಮೈಸೂರು ನಗರದಲ್ಲಿ ಇಲ್ಲಿ ತನ್ವೀರ್ ಸೇಠ್ ಇಲ್ಲೇ ಇದೆಯಾ? ನಾನು ಮುಖ್ಯಮಂತ್ರಿ ಆಗಿರುವಾಗ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೋ ಅವು ಬಿಟ್ರೆ ಬಿಜೆಪಿಯವರು ಒಂದೇ ಒಂದು ಕೆಲಸ ಮಾಡಲಿಲ್ಲ. ಏನಪ್ಪ ಮಾಡಿದಾರ? ಏನೇ ಹರೀಶ? ಒಂದು ಕೆಲಸ ಮಾಡಲಿಲ್ಲ, ಒಂದು ಮಾಡಲಿಲ್ಲ. ಆ ಮಾರಣೇಶ್ ಕಾಲೇಜು, ಮರ್ತಿಬೇಗೌಡ ಮಾರಣೇಶ್ ಕಾಲೇಜು ಬಿದ್ದೋಯ್ತಾ ಇದ್ದು, ಶಿಥಿಲ ಆಗ್ಬಿಟ್ಟು ಬಿದ್ದೋಗ್ತಾ ಇದೆ, ಕ್ಲಾಸ್ ನಡೀತಾ ಇಲ್ಲ. ಅದಕ್ಕೆ ಅದನ್ನ
ಹೊಸ ಕಟ್ಟಡ ಕಟ್ಟಿಕೊಡ್ಬೇಕು. ಅದು ಒಂದು ಸಾಂಪ್ರದಾಯಿಕ ಕಟ್ಟಡ. ಆ ಸಾಂಪ್ರದಾಯಿಕತ್ವವನ್ನು ಉಳಿಸ್ಕೊಂಡು ಹೊಸ ಕಟ್ಟಡ ಕಟ್ಟಿಕೊಡ್ಬೇಕು ಅಂತಕ್ಕಂಥದನ್ನ ಮಾಡಲಿಲ್ಲ. ನಾನು ಬಂದ ಮೇಲೆ ಅದಕ್ಕೆ ಮುಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಈ ವರ್ಷದ ಬಜೆಟ್ನಲ್ಲಿ 56 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಆಮೇಲೆ ಹಾಸ್ಟೆಲ್ಗಳಿಗೆ 116 ಕೋಟಿ ನೀನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಮಹಿಳಾ ಕಲಾ ಕಾಲೇಜು ಮತ್ತು ವಾಣಿಜ್ಯ ಕಾಲೇಜು ಅವರ ಹಾಸ್ಟೆಲ್ಗಳಿಗೆ 116 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 49 ಕೋಟಿ ಕೊಟ್ಟಿದ್ದೀನಿ. ಕಿದ್ವಾಯ ಹಾಸ್ಪಿಟ್ಲು, ಆಮೇಲೆ ಇದು ಎಂತದು ಯೂರಾಲಜಿ ಡಿಪಾರ್ಟ್ಮೆಂಟ್ಗೆ ಇವೆಲ್ಲ ಅಭಿವೃದ್ಧಿ ಪಡಿಸಲಿಕ್ಕೆ ನಾನೇ ದುಡ್ಡು ಕೊಟ್ಟಿದ್ದೆ. ಆಮೇಲೆ ಮೆಡಿಕಲ್ ಕಾಲೇಜ್ಗೆ 100 ವರ್ಷ ಆಗಿದೆ, ಅದರ ಜ್ಞಾಪಕಾರ್ಥವಾಗಿ ಒಂದು ಔಟ್ ಪೇಷಂಟ್ ವಾರ್ಡ್ ಅನ್ನ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. 85 ಕೋಟಿ. ಇವರು ಏನಾದ್ರು ಬಿಜೆಪಿಯವರು ಮೈಸೂರು ನಗರಕ್ಕೆ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ನೀವೆಲ್ಲರೂ ಕೂಡ ಗುರ್ತಿಸ್ತಕ್ಕಂಥ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ದೀವಿ? ಏನು ಮಾಡಿಲ್ಲ 4 ವರ್ಷದಲ್ಲಿ. ಇವತ್ತು ಲ್ಯಾಂಡ್ಸ್ಟೌನ್ ಬಿಲ್ಡಿಂಗ್ ನಾನು ಇದ್ದಾಗಲೇ ಮಾಡಿದ್ದು, ಮಾರ್ಕೆಟ್ ದೇವರಾಜ ಮಾರ್ಕೆಟ್, ಅವು ಸಾಂಪ್ರದಾಯಿಕ ಬಿಲ್ಡಿಂಗ್ಗಳು, ಅವುಗಳನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದು. ಇವತ್ತಿನವರೆಗೆ ಮಾಡಲಿಲ್ಲ. ಮತ್ತೆ ನಾನು ಈ ವರ್ಷದ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೇನೆ, ಲ್ಯಾಂಡ್ಸ್ಟೌನ್ ಬಿಲ್ಡಿಂಗು, ಮಾರ್ಕೆಟ್ ಇವನು ಕೂಡ ಘೋಷಣೆ ಮಾಡಿದ್ದೀನಿ. ಇವು ಆಗ್ಬೇಕಾಗಿರ್ತಕ್ಕಂಥ ಕೆಲಸನೂ ಅಲ್ಲ. ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಮಾತ್ರ ಮೈಸೂರು ನಗರವನ್ನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತದೆ. ಬಿಜೆಪಿಯವರು 3 ವರ್ಷ 10 ತಿಂಗಳು ಬರೀ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡೋದು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ವಿರೋಧ ಪಕ್ಷಕ್ಕೆ ಇದೇ ಸಂದರ್ಭದಲ್ಲಿ ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಇದೇ ಸಮಾವೇಶದಲ್ಲಿಯೇ ಟೀಕಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು.